ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಮಾಟ ಮಂತ್ರದ ಪ್ರಯೋಗ ನಡೆದಿದೆಯಾ ಅಂತ ನಿಮಗೆ ಅನಿಸ್ತಾ ಇದೆ ಅಂತಂದರೆ, ಇದೇ ಅಮಾವಾಸ್ಯೆ ದಿನ ನೀವು ನಾನು ಹೇಳೋಂಥ ಒಂದು ಪುಟ್ಟ ತಂತ್ರನ ಖಂಡಿತವಾಗ್ಲೂ ಮಾಡಿಕೊಳ್ಳಿ. ಇದರಿಂದ ನೀವು ಯಾರು ನಿಮಗೆ ಮಾಟ ಮಂತ್ರ ಮಾಡಿಸಿದಾರೋ ಅದರಿಂದ ನೀವು ಹೊರಬರ್ಬೋದು. ಅದಕ್ಕೆ ನೀವು ಯಾವುದೇ ರೀತಿಯ ದುಡ್ಡು ಕಾಸು ಏನು ಖರ್ಚು ಜಾಸ್ತಿ ಮಾಡಬೇಕಾಗಿಲ್ಲ. ಆದರೆ ನೀವು ಮಾಡಬೇಕಾಗಿರೋದು ಒಂದೇ ಒಂದು ನಿಂಬೆಹಣ್ಣನ್ನು ನೀವು ತರಬೇಕಾಗುತ್ತೆ. ಆ ನಿಂಬೆಹಣ್ಣನ್ನು ತಂದು, ಅದರಲ್ಲೂ ಆ ನಿಂಬೆಹಣ್ಣು ಹಳದಿ ಬಣ್ಣದಿಂದ ಕೂಡಿರಬೇಕು. ತುಂಬ ಚೆನ್ನಾಗಿರೋವಂಥದ್ದು ದಪ್ಪು ನಿಂಬೆಹಣ್ಣನ್ನು ತೊಗೊಂಬಂದು ಅದನ್ನು ನೀವು ಅಡುಗೆ ಮನೆಯ ಗ್ಯಾಸ್ ಮೇಲೆ ಇಟ್ಟು ಅದನ್ನು ಸುಡಬೇಕಾಗುತ್ತೆ. ಅದು ಸುಟ್ಟಾದಮೇಲೆ ಸಿಪ್ಪೆ ಎಲ್ಲ ಕಪ್ಪಾಗ್ತಿದ್ದಂಗೆ ಅದನ್ನು ನೀವು ಕೆಳಗೆ ಇಳಿಸ್ಬಿಟ್ಟು ಅದು ತಣ್ಣಗಾದ ಮೇಲೆ ಅದನ್ನು ನೀವು ತೊಗೊಂಡೋಗಿ ಯಾವುದಾದ್ರೂ ಒಂದು ಬಯಲು ಪ್ರದೇಶಕ್ಕೆ ಎಸ್ದು ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾರು ವಾಮಾಚಾರ ಮಾಡಿದಾರೋ, ನಿಮ್ಮ ಮೇಲೆ ಯಾರು ಮಾಟ ಮಂತ್ರದ ಪ್ರಯೋಗ ಮಾಡಿರ್ತಾರೋ ಅದು ಅವರಿಗೆ ಹಿಂದಿರುಗೋ ಅಂಥದ್ದು ಆಗುತ್ತೆ. ಯಾಕಂದರೆ ನೀವು ಬೆಂಕಿಯಲ್ಲಿ ಸುಟ್ಟಾಗ ಅಲ್ಲಿ ಅಗ್ನಿದೇವ ಯಾರು ಮಾಟ ಮಂತ್ರದ ಪ್ರಯೋಗ ನಿಮ್ಮ ಮೇಲೆ ಮಾಡಿಸಿರ್ತಾರೋ ಅದರ ಪ್ರಭಾವ ಅವ್ರಿಗೆ ತದ್ವಿರುದ್ಧವಾಗಿ ಅವರಿಗೆ ಕೆಲಸ ಮಾಡೋ ಅಂಥದ್ದಾಗುತ್ತೆ. ಅದನ್ನು ಖಂಡಿತವಾಗ್ಲೂ ನೀವು ಸಹ ಇದನ್ನು ಮಾಡ್ಕೊಳ್ಳಿ. ಇದನ್ನು ನೀವು ಯಾವತ್ತು ಮಾಡಬೇಕು ಅಂದರೆ ಶನಿವಾರ ಅಥವಾ ಅಮಾವಾಸ್ಯೆಯ ರಾತ್ರಿ, ಅಂದರೆ ಇವತ್ತಿನ ರಾತ್ರಿ ಅಥವಾ ಅಮಾವಾಸ್ಯೆಯ ರಾತ್ರಿಗಳಲ್ಲಿ ನೀವು ಮಾಡ್ಕೊಬೋದು. ಯಾಕಂದರೆ ನಿಮ್ಮ ಜೀವನದಲ್ಲಿ ಮಾಟ ಮಂತ್ರದ ಪ್ರಯೋಗ ಆದಾಗ ಮನೆಯಲ್ಲಿ ಕಾರಣವಿಲ್ಲದೆ ಜಗಳಗಳಾಗ್ತಾ ಇರುತ್ತೆ. ನಿಮಗೆ ಯಾವುದೋ ಒಂದು ಒತ್ತಡ ಅನ್ನೋದು ನಿಮಗೆ ಗೊತ್ತಿಲ್ಲದಿದ್ದಂಗೆ ಆವರಿಸ್ಕೊಳ್ಳುತ್ತೆ. ಅಥವಾ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಮನೆಯಲ್ಲಿ ಪ್ರತಿದಿನ ಜಗಳದ ಮೇಲೆ ಜಗಳ ಅಥವಾ ಮನಸ್ತಾಪಗಳು ನಿಮ್ಮ ನಡುವೆ, ನೀವು ಇವತ್ತು ಚೆನ್ನಾಗಿದ್ದರೆ ನಾಳೆ ಚೆನ್ನಾಗಿ ಇರೋಕ್ಕಾಗೋದೇ ಇಲ್ಲ, ಈ ರೀತಿಯೆಲ್ಲ ಆಗ್ತಾ ಇರುತ್ತೆ. ಪದೇ ಪದೇ ಅನಾರೋಗ್ಯದ ಸಮಸ್ಯೆಗಳು ಕೂಡ ಕಾಡ್ತಾ ಇರುತ್ತೆ. ಈ ರೀತಿ ಸಮಸ್ಯೆಗಳಿಂದ ಆಚೆ ಬರಬೇಕು ಅಂದರೆ ಒಂದೇ ಒಂದು ನಿಂಬೆಹಣ್ಣು ಸಾಕು. ಇದನ್ನು ಇವತ್ತಿನ ದಿನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಇದರ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.